ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೀಕ್ಷಕರೇ, ಇವಾಗ ಒಂದು ಯಾವುದೇ ಒಬ್ಬ ವ್ಯಕ್ತಿ ಫೇಮಸ್ ಆಗ್ಬೇಕಂತೇಳಿ ಏನಾದರೂ ರಾಂಗ್ ವಿಡಿಯೋಗಳು ಮಾಡೋದು, ವೈರಲ್ ಆಗಲಿ ಅಂತೇಳಿ ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ಮಾಡ್ತಾರೆ. ಬಟ್ ನಾವು ಯಾವುದೇ ವಿಡಿಯೋಗಳು ಮಾಡಿದ್ರು ಕೂಡ ಒಂದು ಜಾಸ್ತಿ ಯೂಸ್ ಬರಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಅದು ಬಹಳ ತಪ್ಪು. ಯಾಕಂದ್ರೆ ನಾವು ಸಮಾಜಕ್ಕೆ ಒಂದು ಏನಂದ್ರೆ ಕೆಟ್ಟದನ್ನು ತೋರಿಸ್ಬಿಟ್ಟು ದುಡ್ಡುಗಳು ಮಾಡಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಾರೆ. ಅವರಿಗೆ ಒಂದು ಏನ್ ಹೇಳ್ತಾರೆ, ನಾವು ಅನ್ಲೆಸ್ ಆಗಿ ಯಾವುದೇ ಒಂದು ವಿಡಿಯೋಗಳು ಮಾಡ್ಬೇಕಾದ್ರೆ ಆ ವಿಡಿಯೋಗಳಲ್ಲಿ ಒಂದು ಸ್ಟ್ರೆಂತ್ ಇರಬೇಕು. ಆ ವಿಡಿಯೋಗಳಲ್ಲಿ ಏನಂದ್ರೆ ಜನರಿಗೆ ಒಳ್ಳೇದಾಗೋ ಉದ್ದೇಶ ಇರಬೇಕು. ಅವರಿಗೆ ಮಂಕು ಬೂದಿ ಹೆಚ್ಚಿ ಲಕ್ಷಾಂತರ ಯೂಸ್ಗಳು ಬರ್ಲಿ ಅಂತೇಳಿ ಕೆಟ್ಟದಾಗಿ ಫೇಮಸ್ ಆಗ್ಬೇಕಂತಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಇವಾಗ ಏನಾಗಿದೆ, ಫೇಮಸ್ ಆಗಿದೆ. ಪ್ರತಿಯೊಬ್ಬರು ಒಂದು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅವ್ರು ಮಾಡ್ತಾರೆ. ಆದ್ರೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಏನು ಸಬ್ಜೆಕ್ಟ್ ಕೊಡ್ತಾರಂದ್ರೆ ಅದು ಬೇಕಂತ ವೈರಲ್ ಆಗ್ಲಿ ಅಂತೇಳಿ ಕೆಟ್ಟದಾಗಿ ಇದು ಮಾಡ್ತಾರೆ. ಅದು ಮಾಡೋದು ಬಹಳ ತಪ್ಪು. ನಮ್ಮ ವಿಡಿಯೋಗಳು ನೋಡಿದ್ರೆ ಅವರಿಗೆ ಜನರಿಗೆ ಒಂದು ಒಳ್ಳೆ ಒಂದು ಸಂದೇಶ ಇರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಈಗ ಅದನ್ನು ಬಿಟ್ಟು ಅವರ ಒಂದು ಯೂಸ್ಗಳಿಗೋಸ್ಕರ ಕೆಟ್ಟದನ್ನಾಗಿ ಮಾಡೋದು ಬಿಡಬೇಕು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಏನ್ ಗೊತ್ತಾ, ನಾವು ಏನಂದ್ರೆ ಪ್ರತಿಯೊಬ್ಬರು ಅವರು ಫೇಮಸ್ ಆಗ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ನಾವು ಅದನ್ನೇ ಒಂದು ಫೋಕಸ್ ಮಾಡಬಾರ್ದು. ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟು ಮಾಡ್ಕೊಂಡು ಹೋಗಿ ಆಮೇಲೆ ವಿಡಿಯೋಗಳು ಹಾಕ್ಬೇಕು. ಅದು ಬಿಟ್ಟು ಸುಮ್ಮನೆ ಯಾವ್ದಾವ್ದೋ ಒಂದು ತಪ್ಪು ಒಂದು ಇದು ಮಾಡಿಬಿಟ್ಟು ಜನರಿಗೆ ಯಾಮರ್ಸೋ ಕೆಲಸ ಮಾಡಬಾರ್ದು. ಇವಾಗ ನಾವು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಜನ ತುಂಬಾ ಅಭಿಮಾನಿಗಳಿದ್ರು. ಅವ್ರೇನಂದ್ರು, ಅಭಿಮಾನಿಗಳೇ ದೇವರುಗಳು, ಅಭಿಮಾನಿಗಳೇ ನಮ್ಮ ಅನ್ನದಾತರು. ಯಾಕಂದ್ರೆ ಅವರು ಒಂದು ಕಷ್ಟಪಟ್ಟು ಕಲೆಯನ್ನು ಅವ್ರು ಇದು ಮಾಡಿದಾಗ, ಜನಗಳು ನೋಡಿದಾಗ ಅವರ ಒಂದು ಜೀವನವು ತುಂಬಾ ಬ್ರೈಟ್ ಆಗಿ ಹೋಯ್ತು. ಯಾಕಂದ್ರೆ ನಾವು ಹೇಳೋದಂದ್ರೆ ನಮ್ಮ ಒಂದು ತಂದೆ ತಾಯಿಗಳು ನಿಜವಾದ ದೇವರುಗಳು. ಅವ್ರು ನಮ್ಮನ್ನು ಬೆಳೆಸಿ ದೊಡ್ಡವರು ಮಾಡಿ ನಮಗೇನಂದ್ರೆ ಆ ಒಂದು ಜೀವನವನ್ನು ಬ್ರೈಟ್ ಆಗಿ ಮಾಡಿ ಕೊಟ್ಟಿರ್ತಾರೆ. ನಾವು ಅವ್ರನ್ನ ಯಾವತ್ತೂ ಮರಿಬಾರದು. ಇವಾಗ ಏನಂದ್ರೆ ಎಲ್ಲಾ ಹೀರೋಗಳು ಏನಂದ್ರೆ ಡಿಫ್ರೆಂಟ್ ಆಗಿ ಇರ್ತಾರೆ. ಈ ಟೆಕ್ನಿಕಲ್ ಆಗ್ಲಿ ಡೂಬ್ ಬಳಸಿ ದೊಡ್ಡ ಒಳ್ಳೆ ಒಂದು ಕ್ರಿಯೇಟ್ ಮಾಡ್ತಾರೆ. ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಜಾಸ್ತಿ ನಾವು ಅನ್ಲೆಸ್ ಅಂದ್ರೆ ಒಂದು ಪೊಲೀಸ್ ತರ ಒಂದು ಪೊಲೀಸ್ನೆಸ್ ಅಂದ್ರೆ ಒಂದು ಕೆಟ್ಟ ದುರಭಿಮಾನ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಏನೇನೋ ಮಾಡಕ್ ಹೋಗ್ಬಾರ್ದು. ನಾವು ತುಂಬಾ ನೀಟಾಗಿ ಡಿಸಿಪ್ಲಿನ್ ಆಗಿರಬೇಕು. ಅಭಿಮಾನಿಗಳು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ತುಂಬಾ ಓವರ್ ಆಗಿ ಇದ್ ಮಾಡಿಬಿಟ್ಟು ಬೇರೆಯವ್ರ ತೊಂದರೆ ಕೊಡಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬನಲ್ಲಿ ದೇವರು ಒಂದು ಕಲೆ ಎಂಬುದು ಕೊಟ್ಟಿರ್ತಾನೆ. ಆ ಕಲೆ ಎಷ್ಟರ ಮಟ್ಟಿಗೆ ಹೋಗುತ್ತೆ, ಎಷ್ಟರ ಮಟ್ಟಿಗೆ ನಾವು ಬೆಳೆಸ್ತೀವಿ, ಅದು ಇಂಪಾರ್ಟೆಂಟ್ ಇರುತ್ತೆ. ಯಾರು ಕಷ್ಟಪಡ್ತಾರೆ ಅವರಿಗೆ ಅದು ಒಂದು ಸಿದ್ಧಿಸುತ್ತದೆ. ನಾವು ಇಷ್ಟೇ. ದಯವಿಟ್ಟು ನಮ್ಮ ವಿಡಿಯೋ ತುಂಬಾ ಜನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ಯಾರು ಮಿಸ್ ಮಾಡ್ಕೊಳ್ತಾರೆ ಅವರೇ ಅವರಿಗೆ ಒಂದು ತುಂಬಾ ಲಾಸ್ ಆಗುತ್ತೆ. ಅವ್ರಿಗೆ ಏನ್ ಲಾಸ್ ಆಗುತ್ತೆ ಅಂದ್ರೆ ಒಂದು ಜ್ಞಾನದ ಅಭಾವ ಆಗುತ್ತೆ. ಅವ್ರ ಜೀವನದಲ್ಲಿ ಈ ಬೇರೆಯವ್ರ ತರ ನಾವು ಒಂದು ಜ್ಞಾನದ ಸಾಗರದಲ್ಲಿ ನಾವು ಬಿದ್ರೆ ಈ ಪ್ರಪಂಚ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಹೂವಿನ ಹಾಸಿಗೆ ತರ ಆಗುತ್ತೆ. ಈ ಒಂದು ವಿಡಿಯೋವನ್ನು ಮಿಸ್ ಮಾಡ್ಕೊಂಡ್ರೆ ಅವರಿಗೆ ಲಾಸ್ ಆಗುತ್ತೆ. ನಮ್ಮ ವಿಡಿಯೋವನ್ನು ಕಂಪಲ್ಸರಿ ನೋಡಿ ಮತ್ತು ಶೇರ್ ಮಾಡಿ. ಪ್ರತಿಯೊಬ್ಬರ ಜೀವನ ಬಂಗಾರವಾಗಲಿ, ಬಾಳು ಬೆಳಗಲಿ. ಈಗ ಸುಮಾರು ಜನ ನಮ್ಮ ಒಂದು ವಿಡಿಯೋವನ್ನು ನೋಡಿ ಒಳ್ಳೆ ಅಭಿಪ್ರಾಯ ಪಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದಯವಿಟ್ಟು ತಪ್ಪದೆ ಎಲ್ಲರೂ ನಮ್ಮ ವಿಡಿಯೋವನ್ನು ನೋಡಿ. ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು.